ಅಲ್ಲ ನಾನಿಲ್ಲಿ ಚಕ್ಲಿ ತಿನ್ನೋಣ ಅಂತ ಬಂದ್ರ ಫೋಟೋ ತೆಗಿಯಕ್ ಇಟ್ಕೊಂಡ್ಬಿಟ್ಟಾರ ಇವರೆಲ್ಲ ಸೀನಿಯರ್ ಸಿಟಿಸನ್ಸ್ ಪೂರ್ತಿ. ಅವಾಗಿಂದ ಫೋಟೋ ತಕೊಂಡಿದ್ದೆ ಎಲ್ಲರಿಗೆ. ಈಗ ನಾವು ಟ್ರೆಕ್ಕಿಂಗ್ ಹೊರಟಿವಿ ಎಲ್ಲ ಹುಡುಗರು ನೋಡ್ರಿ. ಯಪ್ಪ ಫುಲ್ ದೊಡ್ಡ ಟ್ರೆಕ್ಕಿಂಗ್ ಆಗ್ತಿದ. ಚಕ್ಲಿ ಮಸ್ತ್ ಅದಾವು, ಕೊಟ್ಟೂರಿಂದ ತಂದಿರೋದು. ಟ್ರೆಕ್ಕಿಂಗ್ ಮಾಡ್ತಾ ನಮ್ ರೂಮಿಗೆ ಬಂದ್ವಿ ಈ ಕಡೆ. ರೆಡಿಯಾಗಿ ಟಿಫಿನಿಗೆ ಬಂದಿವಿ. ಟಿಫಿನಿಗೆ ಜಾಸ್ತಿ ಐಟಮ್ಸ್ ಇಲ್ಲ, ಏನು ಪೂರಿ ಉಪ್ಪಿಟ್ಟು ಚೆನ್ನಾಗೈತಲ್ಲ. ಪೂರಿ ಉಪ್ಪಿಟ್ಟು ಜೊತೆಗೆ ಬ್ರೆಡ್ ಜಾಮ್ ಇಟ್ಟಾರ, ಟೀ ಕಾಫಿ ಇದೆ ಅಷ್ಟೇ, ಇಷ್ಟೇ. ಬಟ್ ಓಕೆ ಚೆನ್ನಾಗೈತೆ. ಈಗ ಬ್ರೆಡ್ ಜಾಮ್ ತಂದ್ಬಿಟ್ರೆ ಅವನು ಮತ್ತೆ ಟಿಫಿನೇ ಮಾಡಲ್ಲ, ಸ್ವಲ್ಪ ಎಷ್ಟು ಅಂತ ತಿನ್ಸಿ ಆಮೇಲೆ ಲಾಸ್ಟ್ ಬ್ರೆಡ್ ಜಾಮ್ ತಿನ್ಸತ್ತ ಅವನಿಗೆ. ಈಗ ಆಕ್ಟಿವಿಟೀಸ್ ಕಡೆ ಹೋಗ್ಬೇಕು. ಆಕ್ಟಿವಿಟೀಸ್ ಎಲ್ಲ ಆಟ ಆಡ್ಕೊಂಡು ಮುಂದೆ ನೋಡುವ. ಯೂಟ್ಯೂಬ್ ಅಲ್ಲಿ ನಮ್ಗೆ ಇದು ಏನೋ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಬರುತ್ತಲ್ಲ, ಆ ಫಾರ್ಮೆಟ್ಗೋಸ್ಕರ ಇವತ್ತು ನಮ್ಮ ಮನೆ ಕಣ್ಣುಗಳು ಬಂದಾಗ ವಿಡಿಯೋ ಮಾಡ್ತಾರೆ. ನೋಡಲ್ಲಿ ವಿಡಿಯೋ ಮಾಡ್ತಾ ನಿಂತಿದಾರಲ್ಲ. ಈಗ ಎಲ್ಲರೂ ಫೋಟೋ ಶೂಟ್ಗೆ ಹೋಗ್ತಿದೀವಿ. ಎಲ್ಲರೂ ರೆಡಿನಾ? ಎಲ್ಲ ಒಂದೊಂದೆಲ್ಲ ಫೋಟೋ ತಕೊಂಡು ಹೋಗೋಣ. ಸೊ ಆಲ್ಮೋಸ್ಟ್ ಸಪೋರ್ಟ್ ಟೈಮ್ ಆಗ್ಬಿಟ್ಟಿದೆ ಆಗ್ಲೇ, ಬಟ್ ಫೋಟೋ ಶೂಟ್ ಅಂತೂ ಮ್ಯಾಂಡೇಟರಿ ಅಲ್ಲ. ಸೊ ಮಾಡಿ ಫೋಟೋ ತಕೊಂಡು ಹೋಗೋಣ ಅಂತ. ಫೋಟೋ ಶೂಟ್ಗಳು ಎಲ್ಲರದ್ದು ಫೋಟೋ ಶೂಟ್ಗಳು ನಡೆಯತ್ತೆ. ಇಲ್ಲಿ ನೋಡ್ರಿ ಚಿನ್ನರ ಚಿಲಿಪಿಲಿ ಅವ್ರ ಪಾಡಿಗೆ ಅವ್ರ ಆಟ ಆಡಕತ್ತಾರ. ನಮ್ ಗುಂಡಕ್ಕ ನಾವು ಹಿಡ್ಕೊಂಡ್ ಬಂದ. ಯಾರಿಗೆ? ನಂಗ ಅದು. ಅವ್ರಿಬ್ರು ಲೋಕದಾಗ ಇವ್ರಿಬ್ರು ಅದರ ನೋಡ್ರಿ. ಆ ಹೆಣ್ಮಗು ಪಾಪ ಹೂ ಅನ್ಕೊಂಡೆ ಅಂತ ಚಂದ ರೆಡಿಯಾಗಿ ಕ್ಯೂಟ್ ಆಗೈತಿ. ಇವ್ರ ಗಂಡ್ ಮಕ್ಳು ಬ್ಯಾಟು ಬಾಲು ಹೊಡೆದಾಟ ಬರೀ ಇದ್ರಾಗ ಇರ್ತಾರ. ಇವ್ರದ್ದು ಇನ್ನೂ ಮುಗಿವಲ್ದಪ್ಪ. ಎಲ್ಲ ನಾವ್ ಗಂಡ್ ಮಕ್ಳು ಹೆಂಗ್ ನಿಂತಾರ ಒಂದೊಂದ್ ಮೂಲಿಗೆ ಒಬ್ಬೊಬ್ರು ಬೇಗ ಮುಗಿಸಿದ್ರ ಸಾಕ್ ಅನ್ನಂಗ ಆಗೈತಿ ನಮಗೆ. ಫುಲ್ ಫೋಟೋ ನಿಂತಂದ್ರ ಮುಗುದೋತು. ಫೋಟೋ ಚೆಕ್ಔಟ್ ಆಗೋವರೆಗೂ ಫೋಟೋದೇ ಆಗ್ತದ ಬರೀ ಎಲ್ಲ. ಯಪ್ಪ ಫೋಟೋಸ್ ಕಲೆಗೆ ಸಾಕಾತು ಅಂತಂದ್ರೆ ಆ ಫೋಟೋಸ್ ಮುಗಿಸ್ಕೊಂಡು ಮತ್ತೆ ಇದಕ್ ಶುರು ಮಾಡಿದ್ರು, ರೀಲ್ಸ್ ಮಾಡ್ಬೇಕು. ನಮ್ಮ ಅಮ್ಮರು ಅವ್ನ್ ಬ್ಯಾಚುಲರ್, ಇನ್ನೆಲ್ಲರದು ಮದುವೆ ಆಗೈತೆ. ಅದ್ ಯಾವ್ದೋ ರೀಲ್ ನೋಡ್ಬಿಟ್ಟಾರ ಇನ್ಸ್ಟಾಗ್ರಾಮ್ನಾಗ, ಹಂಗ್ ಮಾಡ್ಬೇಕು ಅಂತ. ನಾವೆಲ್ಲ ಕಪಲ್ಸ್ ಅಲ್ಲಿ ನೋಡ್ರಿ ಅವನೊಬ್ಬನೇ ಕುಂತಿರೋ ಹಂಗೇನೋ ಅದೇನೋ ಕಾನ್ಸೆಪ್ಟ್. ಅಯ್ಯಪ್ಪ ಅದನ್ನ ನಮ್ ಗುಂಡನ್ ಹಾಕೊಂಡು ಅವನ್ಗೆಲ್ಲ ಒಂದ್ ಸ್ವಲ್ಪ ಹೇಳ್ಕೊಟ್ಟು ಹಿಂಗ್ ಮಾಡು ಹಂಗ್ ಮಾಡು ಅಂತ ಆಕ್ಟಿಂಗ್ ಮಾಡಿಸಿ ಇವ್ರ ಹೆಣ್ಮಕ್ಳು ಕಾಲಾಗ ರೀಲ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋತು. ಅದ್ ಹೆಂಗ್ ಬಂದತಿ ಅಂತಾನು ರೀಲ್ ಅಟ್ಯಾಚ್ ಮಾಡೀನಿ, ನೋಡಿ ಹೇಳ್ರಪ್ಪ ಏನಂತ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.